ರೋ ವೈಸು ಆಮೇಲೆ ಡೇಟಾ ಫಿಲ್ಟರ್ ಬಗ್ಗೆ ಮಾತಾಡೋಣ. ಈಗ ರೋ ವೈಸ್ ಕ್ಯಾಲ್ಕುಲೇಷನ್ ಅಂತ ಬಂದಾಗ, ಇಲ್ಲಿ ನೋಡಿ ನಾನು ಒಂದು ಗ್ರಾಸರಿ ಶಾಪ್ ಥರ ಒಂದು ಡೇಟಾ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಈಗ ಒಬ್ಬ ಸೇಲ್ಸ್ ಪರ್ಸನ್ ಇದ್ದಾನೆ ನಿಮ್ಮ ಹತ್ರ. ಅವನು ನಿಮ್ಮ ಶಾಪಲ್ಲಿರೋದನ್ನ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾನೆ. ಆಮೇಲೆ ಪರ್ ಯೂನಿಟ್ ಪ್ರೈಸಸ್ಸು ಎಲ್ಲ ಇದೆ. ಈಗ ಅನ್ಕೊಳ್ಳಿ ಮಂತ್ ಎಂಡ್ ಇಲ್ಲ ವೀಕ್ಲಿ ನೀವು ಒಂದು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀರಾ ಅವನ ಹತ್ರ ಅಂದಾಗ, ಈಗ ವೀಕ್ಲಿ ಸೇಲ್ಸ್ ಇಷ್ಟ ಆಗಿದೆ, ಲೈಕ್ ಪ್ಲಾಸ್ಟಿಕ್ ಬಕೆಟು, ಹ್ಯಾಂಡ್ ವಾಶು, ಬಲ್ಬು, ಅಂಬ್ರೆಲಾ ಇವೆಲ್ಲ ಪ್ರಾಡಕ್ಟ್ಸ್ ಇದೆ ನಿಮ್ಮ ಹತ್ರ. ಅದನ್ನು ಅವನು ವೀಕ್ಲಿ ಅನ್ಕೊಳ್ಳಿ ಲೈಕ್ 65 ಅದೆಲ್ಲ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಈ ಸೈಡ್ ಸೆಲ್ ಮಾಡಿದಾಗ ನೀವು ಈಗ ಅನ್ಕೊಳ್ಳಿ ಈಗ ಇಷ್ಟು ಯೂನಿಟ್ ಆಗಿದೆ. ಇದಕ್ಕೆ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅಂತ ಬಂದಾಗ, ಇಲ್ಲಿ ಈಕ್ವಲ್ ಟು ಯೂನಿಟ್ಟು ಅಂದರೆ ಯೂನಿಟ್ಟು C2 ಸೆಲೆಕ್ಟ್ ಮಾಡಿ, ಆಮೇಲೆ ಇಂಟು D2 ಸೆಲೆಕ್ಟ್ ಮಾಡಿ. ಈಗ ನಿಮಗೆ ಆ ರೋ ವ್ಯಾಲ್ಯೂ ಬರುತ್ತೆ. ಈಗ ಎಷ್ಟು ಯೂನಿಟ್ ಸೆಲ್ ಮಾಡ್ದೆ ಪರ್ ಯೂನಿಟ್ ಎಷ್ಟು, ಅದಕ್ಕೆ ಇಂಟು ಮಾಡಿದಾಗ ನನಗೆ ಈ ವ್ಯಾಲ್ಯೂ ಬಂತು. ಅದೇ ಥರ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ. ನೀವು ಅದನ್ನು ಮಾಡಬೇಕು ಅಂದರೆ ಈಕ್ವಲ್ ಹಾಕಿ ಅದೇ ಥರನೇ ಮೇಲೆ ಫಸ್ಟಿಗೆ ಮಾಡ್ದಂಗೆ ಮಾಡ್ಬೋದು ಕ್ಯಾಲ್ಕುಲೇಷನು. ಇಲ್ಲ ಅಂದರೆ ಅದನ್ನು ಸೆಲೆಕ್ಟ್ ಮಾಡಿ, ಫಸ್ಟ್ ಒನ್ನು ಡಬಲ್ ಕ್ಲಿಕ್ ಮಾಡಿ, ಅದು ತಾನೇ ಆ ಉಳಿದಿರೋ ವ್ಯಾಲ್ಯೂಸು ಡೇಟಾ ತೊಗೊಳತ್ತೆ. ಈಗ ನೀವು ಇಲ್ಲಿ ಕರ್ಡ್ ಅಂತ ಬಂದಾಗ ಇಲ್ಲಿ ನೋಡಿ, ನೀವು ಇಲ್ಲಿ ಫಸ್ಟ್ ವ್ಯಾಲ್ಯೂ ತೊಗೊಂಡಿರಲ್ಲ, ಅದು ಫಸ್ಟ್ ಅಂದರೆ ಲೈಕ್ ನೀವೇನು ಮೇಲೆ ಕ್ಯಾಲ್ಕುಲೇಟ್ ಮಾಡಿದಿರೋ ಅದೇ ಥರನೇ ಅದು ಬೇರೆ ರೋಸ್ಗೂ ಅಪ್ಡೇಟ್ ಆಗುತ್ತೆ. ನೀವು ಇಲ್ಲಿ ನೋಡ್ದಂಗೆ C7 ಇಂಟು D7, C7 ಇದು C7 ಇದು ಇಂಟು D7 ಅಂದರೆ ಅವಾಗ ನಿಮಗೂ ಒಂದು ವ್ಯಾಲ್ಯೂ ಬಂತು. ಅದೇ ಥರ ಇದು ಟೋಟಲ್ ಮಾಡಬೇಕು ಅಂದರೆ ಈಕ್ವಲ್ ಟು ಸಮ್, ಈಗ ಕಂಪ್ಲೀಟ್ ಸೆಲೆಕ್ಟ್ ಮಾಡಿ, ಎಂಟರ್ ಪ್ರೆಸ್ ಮಾಡಿ, ಅದು ಕಂಪ್ಲೀಟ್ ವ್ಯಾಲ್ಯೂ ತೋರಿಸುತ್ತೆ. ಈಗ ನಿಮಗೆ ಇಲ್ಲಿ ಇದು ಏನು ಯೂನಿಟ್ ವ್ಯಾಲ್ಯೂ ಅಂತ ಗೊತ್ತಾಗ್ತಿಲ್ಲ, ಅಂದರೆ ಲೈಕ್ ರುಪೀಸಾ ಡಾಲರ್ಸಾ ಏನು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನೀವು ಈಗ ನಾವು ರುಪಿ ವ್ಯಾಲ್ಯೂ ಹಾಕಬೇಕಂತ ಬಂದಾಗ ಅದಕ್ಕೆ ಹೋಮಲ್ಲಿ ಹೋಗಿ ಇಲ್ಲಿ ಜನರಲ್ ಅಂತ ತೋರಿಸ್ತದೆ, ಅದನ್ನು ಡ್ರಾಪ್ ಡೌನಲ್ಲಿ ನೀವು ಕರೆನ್ಸಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಅದು ಕರೆನ್ಸಿ ವ್ಯಾಲ್ಯೂ ಬಂತು. ಅದೇ ಥರ ಟೋಟಲ್ ವ್ಯಾಲ್ಯೂಗೂ ಕರೆನ್ಸಿ ಸೆಟ್ ಮಾಡಿ. ಈಗ ನಿಮಗೆ ಕಂಪ್ಲೀಟ್ ವ್ಯಾಲ್ಯೂ ತೋರಿಸ್ತಾ ಇದೆ. ಈಗ ಕೆಲವೊಂದು ಸರಿ ನೋಡಿ ಇಲ್ಲಿ ನಿಮಗೆ ಅಕಸ್ಮಾತ್ ನಿಮಗೆ ಇದು ಡೆಸಿಮಲ್ ವ್ಯಾಲ್ಯೂಸ್ ಇದೆ, ಆ ಡೆಸಿಮಲ್ ವ್ಯಾಲ್ಯೂಸ್ನ ತೆಗಿಬೇಕು ಅಂದರೆ ಅದು ತೆಗಿಬೋದು. ಅದನ್ನು ಅಲ್ಲಿ ಡೆಸಿಮಲ್ ವ್ಯಾಲ್ಯೂ ತೆಗಿಬೇಕು ಅಂದರೆ ಅಗೇನ್ ಲೈಕ್ ಹೋಮ್ಗೆ ಹೋಗಿ, ಇಲ್ಲಿ ನಿಮ್ಗೆ ಇಲ್ಲಿ ಐಕಾನ್ ಕಾಣಿಸ್ತಿದೆ ನೋಡಿ, ಡಿಕ್ರೀಸ್ ಡೆಸಿಮಲ್ ಅಂತೇಳಿ, ಆಮೇಲೆ ಇಲ್ಲಿ ಇನ್ನೊಂದು ಇನ್ಕ್ರೀಸ್ ಡೆಸಿಮಲ್ ಅಂತ ಇದೆ. ಈಗ ನಾನು ಡಿಕ್ರೀಸ್ ಡೆಸಿಮಲ್ ಮಾಡ್ತೀನಿ. ಒಂದೊಂದು ಸರಿ ಒಂದು ಕ್ಲಿಕ್ಕಿಗೆ ಒಂದು ವ್ಯಾಲ್ಯೂ ಒಂದು ನಂಬರ್ ಹೋಗುತ್ತೆ. ಈಗ ನೋಡಿ ಇನ್ಕ್ರೀಸ್ ಡೆಸಿಮಲ್ ಅಂತ ಮಾಡ್ತೀನಿ, ಒಂದೊಂದು ಕ್ಲಿಕ್ಕಿಗೆ ಒಂದೊಂದು ವ್ಯಾಲ್ಯೂ ಹೋಗುತ್ತೆ. ಇವಾಗ ನೋಡಿ ಕಂಪ್ಲೀಟ್ ಈ ವ್ಯಾಲ್ಯೂ ತೋರಿಸ್ತಾ ಇದೆ. ಟೋಟಲ್ ಡೆಸಿಮಲ್ ವ್ಯಾಲ್ಯೂ ಇರಲಿ ಪರವಾಗಿಲ್ಲ. ಈ ರೀತಿ ನೀವು ಮಾಡ್ಬೋದು. ಈಗ ಅನ್ಕೊಳ್ಳಿ ನಿಮ್ಮದು ಇದೆ ಅನ್ಕೊಳ್ಳಿ, ಇವಾಗ ನೀವು ನಿಮ್ಮ ಹತ್ರ ವರ್ಕರ್ಸು ಜಾಸ್ತಿ ಆಗಿದೆ, ಸೇಲ್ಸ್ ಪರ್ಸನ್ ಜಾಸ್ತಿ ಆಗಿದ್ದಾರೆ, ಅವ್ರಿಗೂ ಸೇಮ್ ಪ್ರಾಡಕ್ಟ್ಸ್ನ ಸೆಲ್ ಮಾಡೋದಕ್ಕೆ ಕೊಡಬೇಕು. ಆ ಯೂನಿಟ್ ಪ್ರೈಸು ನೀವು ಇನ್ನೂ ಸೆಟ್ ಮಾಡಿಲ್ಲ. ಅದನ್ನು ಯಾವ ರೀತಿ ಸೆಟ್ ಮಾಡಬೇಕು ಇದ್ದಾಗ ಕ್ವಶನ್ ಇದ್ದಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದು ಹೆಂಗೆ ಮಾಡೋದು ಅಂತ. ಈಗ ನೀವು ನೋಡ್ದಂಗೆ ಇಲ್ಲಿ ವೀರ ಅನ್ನೋನಿಗೆ ಎಲ್ಲನೂ ಅಪ್ಡೇಟ್ ಆಗಿದೆ, ಲೈಕ್ ಬಕೆಟು ಪ್ರಾಡಕ್ಟ್ಸ್ ಎಲ್ಲ ಡೀಟೇಲ್ಸ್ ಅಪ್ಡೇಟ್ ಆಗಿದೆ. ಅದಕ್ಕೆ ಯೂನಿಟ್ ಪ್ರೈಸ್ನೂ ಸೆಟ್ ಆಗಿದೆ. ಅದೇ ಬೇರೆ ಸೇಲ್ಸ್ ಮ್ಯಾನ್ಸಿಗೆ ಅದು ಅಪ್ಡೇಟ್ ಆಗಿಲ್ಲ. ಅದನ್ನು ಅಪ್ಡೇಟ್ ಮಾಡಬೇಕು ಅಂದರೆ ಇಲ್ಲಿ ನೀವು ಡೇಟಾಗೆ ಹೋಗಿ, ಇಲ್ಲಿ ಫಿಲ್ಟ್ರ್ ಕಾಣಿಸ್ತದೆ, ಅದನ್ನು ಕ್ಲಿಕ್ ಮಾಡಿ ನೀವು ಮಾಡ್ಬೋದು. ಇಲ್ಲ ಅಂದರೆ Ctrl+Shift+L ಅಂತ ಪ್ರೆಸ್ ಮಾಡಿದ್ರೆ ನಿಮ್ಮ ಲ್ಯಾಪ್ಟಾಪಲ್ಲಿ ನಿಮ್ಮ ಕೀಬೋರ್ಡಲ್ಲಿ ನಿಮಗೆ ಅದು ಫಿಲ್ಟ್ರ್ ಓಪನ್ ಆಗುತ್ತೆ. ಈಗ ನಾನು ಇಲ್ಲಿ ನೋಡಿ ಇವಾಗ ಎಲ್ಲ ಸೆಲೆಕ್ಟ್ ಮಾಡ್ತೀನಿ ಆ ಪ್ರಾಡಕ್ಟ್ಸ್ದು. ಇಲ್ಲಿ ಪ್ಲಾಸ್ಟಿಕ್ ಬಕೆಟ್ ಒಂದೇ ಸೆಲೆಕ್ಟ್ ಮಾಡ್ತೀನಿ. ಈ ಪ್ಲಾಸ್ಟಿಕ್ ಬಕೆಟ್ ಸೆಲೆಕ್ಟ್ ಮಾಡಿದಾಗ ನೋಡಿ ವೀರಾಗೂ ಅಪ್ಡೇಟ್ ಆಗಿದೆ, ಜಗು ಅನ್ನೋನಿಗೆ ಅಪ್ಡೇಟ್ ಆಗಿದೆ, ಮಂಜು ಅನ್ನೋನಿಗೆ ಅಪ್ಡೇಟ್ ಆಗಿದೆ. ಈಗ ಯೂನಿಟ್ ಪ್ರೈಸ್ ಸೆಟ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಆ ಯೂನಿಟ್ ಪ್ರೈಸ್ನ ಕಾಪಿ ಮಾಡ್ತೀನಿ. ಆಮೇಲೆ ಪ್ರಾಡಕ್ಟಿಗೆ ಬರ್ತೀನಿ, ಇಲ್ಲಿ ಕಂಟ್ರೋಲ್ ಡೌನ್ ಆರೋ ಪ್ರೆಸ್ ಮಾಡ್ತೀನಿ. ನೋಡಿ ಅದು ಲಾಸ್ಟ್ ರೋಗೆ ಹೋಯ್ತು. ಆಮೇಲೆ ರೈಟ್ ಆರೋ ಪ್ರೆಸ್ ಮಾಡ್ತೀನಿ. ಇಲ್ಲಿ Ctrl+Shift+Up ಆರೋ ಸೆಲೆಕ್ಟ್ ಮಾಡಿದ್ರೆ, ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಸೆಲೆಕ್ಟ್ ಆಲ್ ದಟ್ ವ್ಯಾಲ್ಯೂಸ್. ಈಗ ಆವಾಗ ನಾನು ಜಸ್ಟ್ Ctrl+V ಮಾಡಿದ್ರೆ ಅದು ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಅದೇ ಥರ ಈಗ ಬೇರೆ ಪ್ರಾಡಕ್ಟ್ಸ್ಗೆ ಅಪ್ಡೇಟ್ ಮಾಡಬೇಕು ಅಂದರೆ ನೀವು ಇಲ್ಲಿ ಹೋಗಿ ಇಲ್ಲಿ ಕ್ಲಿಕ್ ಮಾಡಿ ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ನೀವು ಮಾಡ್ಬೋದು. ಇಲ್ಲ ಅಂದರೆ ಈಗ ಅನ್ಕೊಳ್ಳಿ ನಾನು ಕರ್ಡ್ನ ಸೆಲೆಕ್ಟ್ ಮಾಡಬೇಕು, ಇಲ್ಲಿ ಮೇಲೆ ಫಿಲ್ಟ್ರಲ್ಲಿ ನಾನು ಕರ್ಡ್ ಅಂತ ಟೈಪ್ ಮಾಡಿದೆ, ಅದೊಂದೇ ಪ್ರಾಡಕ್ಟ್ ಸೆಲೆಕ್ಟ್ ಆಗುತ್ತೆ. ಇವಾಗ ನಾನು
ಈಗ ಅಗೇನ್ ಮತ್ತೆ ನಾನು ಕಾಪಿ ಮಾಡ್ತೀನಿ ಆ ಪ್ರೈಸ್ ಯೂನಿಟ್ ಪ್ರೈಸ್ ವ್ಯಾಲ್ಯೂವು, ಮತ್ತು ಕರ್ಡಿಗೆ ಬರ್ತೀನಿ. ಆವಾಗ ಕಂಟ್ರೋಲ್ ಡೌನ್ ಆ್ಯರೋ ಪ್ರೆಸ್ ಮಾಡಿದ್ರೆ ಲಾಸ್ಟ್ ರೋಗೆ ಬಂತು. ಆಮೇಲೆ ರೈಟ್ ಸೈಡ್ ರೋ ಪ್ರೆಸ್ ಮಾಡ್ತೀನಿ. ನನಗೆ ಮತ್ತೆ ಪ್ರೈಸ್ ಯೂನಿಟ್ ಪ್ರೈಸಿಗೆ ಬಂದೆ. ಅಲ್ಲಿ ಕಂಟ್ರೋಲ್ ಶಿಫ್ಟ್ ಅಪ್ ಆ್ಯರೋ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿವರೆಗೂ, ಅಂದರೆ ಲೈಕ್ ವೀರ ಎಲ್ಲಿ ನೀವು ಕಾಪಿ ಮಾಡಿದ್ರೆ ಅಲ್ಲಿಗೆ ಬಂತು, ಅಲ್ಲಿವರೆಗೂ ಸೆಲೆಕ್ಟ್ ಆಯಿತು. ಈಗ ಕಂಟ್ರೋಲ್ ವಿ ಅಂತ ಪ್ರೆಸ್ ಮಾಡಿದ ತಕ್ಷಣ ಆ ವ್ಯಾಲ್ಯೂ ಕಂಪ್ಲೀಟ್ ಪೇಸ್ಟ್ ಆಗುತ್ತೆ. ಇದೇ ರೀತಿ ನೀವು ಎಲ್ಲ ಪ್ರಾಡಕ್ಟ್ಸ್ಗೂ ಸೆಟ್ ಮಾಡ್ಬೋದು. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.